ಕಡೆಯಲ್ಲಿ ಯಾವಿದ್ದಾನೆ ನನ್ನ ಬಾಳಿಗೆ. ನನ್ನ ಈಗ ಒಬ್ಬ ಇದ್ದಾನೆ, ಧೀರ ಶೂರ ಮಾಗ ಸುಂದರಾಂಗ, ರಕ್ತಬೀಜ. ಅವ ಹೋದ್ರೆ ಕೆಲಸ ಆಗ್ತದೆ. ರಕ್ತಬೀಜ ಅವಸರದಲ್ಲಿ ಅಲ್ಲಿಂದ ರಕ್ತಬೀಜ ಸಭೆಗೆ ಬರಬೇಕು ಎನ್ನುವುದಾಗಿ ಆಣತಿಯನ್ನ ಕೊಟ್ಟಿರಿ. ನಿಮ್ಮ ಮಾತಿಗೆ ಮನ್ನಣೆಯನ್ನ ಕೊಟ್ಟು ಅವಸರದಲ್ಲಿ ಬಂದಿದ್ದೇನೆ. ನನ್ನಿಂದ ಏನಾಗಬೇಕು ಎನ್ನುವುದನ್ನ ಹೇಳಿದರೆ ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸ್ತೇನೆ. ಅಪ್ಪಣೆಯಾಗಬೇಕು. ಇದು ನನ್ನ ರಾಕ್ಷಸ ವೀರರು ಅನೇಕರು ಮಾಡಿದ್ದಾರೆ. ಕಾರಣವಲ್ಲ, ಕದಂಬವನದಲ್ಲಿ ಓರ್ವ ಸ್ತ್ರೀ ಯುವತಿ ಸುಂದರಾಂಗಿ ಅಷ್ಟಭುಜಾಂಗಿತರಾಗಿದ್ದವಳು ಬದಲು ಈಗ ನಾಟ್ಯವಾಡುತ್ತಾ ಹಾಡುತ್ತಾ ಬಾಡುತ್ತಾ ನಮ್ಮ ವೀರರನ್ನೆಲ್ಲ ಕೊಂದಿದ್ದಾಳೆ. ಅವಳನ್ನು ನಾನು ಮದುವೆ ಆಗಬೇಕು, ಅವಳು ನಮ್ಮ ವಶವಾಗಬೇಕು. ಹಾಗಾಗಿ ಈ ಕ್ಷಣವೇ ಹೊರಟು ಸಮಾಧಾನವೇ ದಂಡ. ಯಾವ ಬಲವನ್ನು ಪರವಾಗಿಲ್ಲ. ಓ ಮಾವಯ್ಯ, ನಿಮ್ಮ ಯೋಚನೆ ಹೇಗಿದೆ? ಅದಕ್ಕೆ ಪ್ರತಿಯಾಗಿ ನನ್ನ ಒಂದು ಯೋಚನೆ ಇದೆ. ಹಾಗಾಗಿ ಸಮಯ ಇಲ್ಲ. ನನ್ನದು ಎರಡು ಮಾತು. ಯಾಕೆ ಮತ್ತೆ ನಿಮ್ಮ ಎದುರುಗಡೆಯಲ್ಲಿ ಮಾತನಾಡುವಂತಹ ಯೋಗ್ಯತೆಯಾಗಲಿ ಅರ್ಹತೆಯಾಗಲಿ ನನಗಿಲ್ಲ ಎಂಬುದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಆದರೆ ಇಂದು ಮಾತನಾಡಲೇಬೇಕು ಅಂತಹ ಅನಿವಾರ್ಯತೆ ಇದೆ. ಏನು ಅನಿವಾರ್ಯತೆ? ಅಲ್ಲದೆ ಹೋದರೆ ಈ ಹಿಂದೆ 33 ಕೋಟಿ ದೇವತೆಗಳು, ಕಥೆಯಲ್ಲಿ ತ್ರಿಮೂರ್ತಿಗಳು ಇವರಿಗೆಲ್ಲರಿಗೂ ಹೆದರಿ ಓಡಿ ಹೋದಂತಹ ದಾನವ ಸಾಮ್ರಾಜ್ಯವನ್ನ ನೀವು ಕಟ್ಟಿ ಬೆಳೆಸಿದವರು. ಅವರಿಗೆಲ್ಲರಿಗೂ ಆಶ್ರಯವನ್ನು ಕೊಟ್ಟು ನೀವು ಧನುಜೇಶ ಎಂಬ ಬಿರುದಿಗೆ ಪಾತ್ರರಾದವರು. ಅಷ್ಟೇ ಅಲ್ಲ, ತದರ್ಗವನ್ನು ವಲ್ಲಭನೆನಿಸಿಕೊಂಡವರು. ಸರಿ, ದೇವಲೋಕವನ್ನು ನೀವು ಲಗ್ಗೆ ಇಟ್ಟಿದ್ದೀರಿ. ಹಾಗಾದರೆ ಇಷ್ಟೊಂದು ಸಾಮರ್ಥ್ಯರು ಅಸಾಮಾನ್ಯರಂತಹ ನೀವು ಇಂದು ಭ್ರಮೆಯಲ್ಲಿ ಬಿದ್ದಿರಲ್ಲ. ಯಾವ ಭ್ರಮೆ? ಅಲ್ಲದೆ ಹೋದರೆ ಕಾಂತಾರದ ಕಾಮಿನಿಯ ಕುರಿತಾಗಿ ನೀವು ಯೋಚಿಸ್ತಾ ಇದ್ದೀರಿ. ಚಂಡಮುಂಡರವನ್ನು ಹೇಳಿದಾಗ ತರಬೇಕು ತರುಣಿಯ ಎನ್ನುವುದಾಗಿ ಹೇಳಿದವರಂತೆ. ಅಷ್ಟೇ ಅಲ್ಲ, ಅಂತಹ ಚಲುವೆ ಏನು, ಕುಂಭ ಲೋಚನೆಗಿಂತ ಮಿಗಿಲೇನು ಎಂಬುದಾಗಿ ಹೇಳಿದವರಂತೆ. ಹಾಗಾದರೆ ಮನಸ್ಸಿಗೆ ಶರಕ್ಕೆ ನೀವು ಸೋತ್ರಿ ಅಂತ ಆಯಿತು. ಮತ್ತೆ ಕೇಳ್ತಿರೋ, ನೀವು ಸೋತಿದ್ದು ತರುಣಿಗಲ್ಲ.
ಯಾಕೆ 14 ಲೋಕದ ಒಡೆಯ ನಾನೇ ಈಗ ಸರ್ವೇಶ್ವರ. ಹಾಗಾದರೆ ಹಾ. ಇಲ್ಲಿ ಪ್ರಶ್ನಿಸಬೇಕು ಯಾಕೆ? ಈಕೆ ತರುಣಿ ಅಲ್ಲ, ಹಿಂಗೆ. ಆದಿಮಾಯ ಇದ್ದಾಳೆ. ಯಾಕೆ ಬಲ್ಲೆಯ? 33 ಕೋಟಿ ದೇವತೆಗಳು, ತ್ರಿಮೂರ್ತಿಗಳು, ಜೊತೆಯಲ್ಲಿ ನಿನ್ನ ಧೋರಣೆಯನ್ನು ಒಪ್ಪದಂತಹ ಅದೆಷ್ಟು ಅನೇಕರು ಅವಳ ಬಳಿಯಲ್ಲಿ ಹೋಗಿದ್ದಾರೆ. ಅವಳ ಮೊರೆಯನ್ನು ಹೋಗಿದ್ದಾರೆ. ಹಾಗಾದರೆ ಅವರೆಲ್ಲರಿಗೂ ರಕ್ಷಣೆಯನ್ನು ಕೊಡುವ ಸುಖವಾಗಿ ಆ ಕಾಂತಾರದಲ್ಲಿ ಆಲಿಪುತ್ತನಾಗಿದ್ದಾಳೆ. ಇದನ್ನು ಹೇಳುವುದಕ್ಕೆ ಬಲವಾದ ಕಾರಣ ಉಂಟು. ಅಲ್ಲದೆ ಹೋದರೆ ಘೋರವಾದಂತಹ ಕತ್ತಲಿಂದ ಕೂಡಿದಂತಹ ಪ್ರದೇಶ ಆ ಕದಂಬವನ ಎನ್ನುವುದು ನಮ್ಮ ಮಗದಲ್ಲಿರುವವಳು ನಮಗೆ ಸೇರಿದವರು. ಸರಿ, ಆದರೂ ಆ ಕದಂಬವನಕ್ಕೆ ಸಾಮಾನ್ಯರು ಅಂತಿರಲಿ, ನಮ್ಮಂತಹ ದಾನವರು ಕೂಡ ಹೋಗುವುದಕ್ಕೆ ಭಯ ಬೀಳ್ತಾರೆ. ಅಂತಹ ಘೋರ ಕತ್ತಲಿನ ಆ ಕಾಂತಾರದಲ್ಲಿ ಈಕೆ ಪ್ರಕಾಶಮಾನವಾಗಿ ನಡೆಯುತ್ತಿದ್ದಾಳಲ್ಲ. ಇನ್ನೂ ಪುರಾವೆ ಬೇಕು ಅಂತಾದರೆ ಮೊದಲಾಗಿ ಸುಗ್ರೀವನನ್ನು ಕಲಿಸಿದೆ ಸಂಧಾನಕ್ಕೆಂದು. ವಿಫಲವಾಯಿತು. ಹೌದು, ಆಕೆ ಹೇಳಿದ ಮಾತಂತೆ ಶುಂಭನೇ ಆಗಲಿ, ಅವನ ತಮ್ಮ ನಿಶುಂಭನೇ ಆಗಲಿ, ಅಷ್ಟೇ ಎಲ್ಲ ಕಡೆಯ ದಿಕ್ಕಿನ ಶಂಭುವೇ ಆಗಲಿ, ಅಂಬುವಿನ ಮನೆಯಲ್ಲಿ ಮದುವೆಯಾಗಿ ಸಂಧಾನ ವಿಫಲವಾಯಿತು. ಸಂಗ್ರಾಮವೇ ಸರಿ ಎಂದು ತೀರ್ಮಾನವಾಯಿತು. ಹಾಗಾದರೆ ಸಂಗ್ರಾಮಕ್ಕೆ ತಿಳಿದಂತಹ ನಮ್ಮವರು ಅಲ್ಪರೇ ಮೊದಲಾಗಿ ಸುಗ್ರೀವ, ತದನಂತರದಲ್ಲಿ ಸಂಗ್ರಾಮವೇ ಸರಿ ಎಂದಾಗ ಧೂಮ್ರಲೋಚನ ನಿಮ್ಮ ಅಪ್ಪಣೆಯನ್ನ ಪಡೆದು ಹೊರಟ. ಆತ ಸಾಮಾನ್ಯದವನೇ, ಕಣ್ಣಿನ ಹೊಗೆಯಿಂದ ಎದುರಾಳಿಗೆ ಧಗೆಯನ್ನು ಉಂಟು ಮಾಡುವರು. ಅಷ್ಟೇ ಅಲ್ಲದೆ ಈ ಹಿಂದೆ ದೇವತೆಗಳಿಗೆ ಪರಿಮರಿಯಾಗಿ ಕಾಣಿದವ. ಹಾಗಾದರೆ ಈತನನ್ನೇ ಆಕೆ ಸುತ್ತುತ್ತದಲ್ಲ. ಅಷ್ಟೇ ಅಲ್ಲ, ಚಂಡಮುಂಡರು, ಪರಮ ವಿಕ್ರಮಿಗಳು ಇವರೀವರು ಒಟ್ಟಾಗಿ ನಿಂತರೆ ಯಾರಿಗೂ ಜಯಿಸುವುದಕ್ಕೆ ಸಾಧ್ಯ ಇಲ್ಲ. ಹೌದು, ಬ್ರಹ್ಮನಿಂದಲೇ ವರವನ್ನ ಪಡೆದವರು. ಹಾಗಾದರೆ ಇವರನ್ನು ಕೂಡ ಆಕೆ ಸಂಹರಿಸಿದ್ದಾಳೆ ಅಂತಾದ್ರೆ ನಾವು ಯೋಚಿಸಬೇಕು. ಯಾಕೆ ಸತ್ತವರ ಬಗ್ಗೆ ಯೋಚಿಸುವುದಲ್ಲ, ಬದುಕಿದ್ದೇವಲ್ಲ ನಾವು, ನಮ್ಮ ಕುರಿತಾಗಿ ಯೋಚಿಸಬೇಕು. ಎರಡೇ ಎರಡು ಕೊನೆಯದಾಗಿ ಇದ್ದವರು ಕೂಡ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬರ್ತದೆ. ಹೋದವರು ಮಾತ್ರ ವರಭರಾಮಿತರಲ್ಲ, ಇದ್ದವರು ಕೂಡ ವರಭರಾಮಿತರು. ಅದನ್ನ ಸದುಪಯೋಗ ಹೇಗೆ ಪಡಿಸಿಕೊಳ್ಳಬೇಕು ಎಂಬ ಯೋಚನೆ ನಾವು ಮಾಡಬೇಕು. ಅಲ್ಲದೆ ಹೋದರೆ ಛಲ ಛಲ ಎನ್ನುವುದಾಗಿ
ಶಪಥವನ್ನ ಮಾಡಿದ್ರಲ್ಲ, ಪರಿಣಾಮ ಏನಾಯಿತು? ದಾನವ ಕುಲ ಸಾಮ್ರಾಜ್ಯ, ನೀವೇ ಕಟ್ಟಿ ಬೆಳೆಸಿದಂತ ಈ ಸಾಮ್ರಾಜ್ಯ ಇಂದು ಅವನತಿ ಅಂತ ಸಾಗ್ತಾ ಇದೆಯಲ್ಲ. ಹಾಗಾದರೆ ಇಂದು ಹೇಳುವುದು ಇಷ್ಟೇ, ಇನ್ನಾದರೂ ಛಲವನ್ನ ಬಿಡಬೇಕು. ಯಾಕಾಗಿ? ಈ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಷ್ಟೇ ಅಲ್ಲದೆ, ತಪ್ಪಾಯಿತು ಎನ್ನುವ ಕಾರಣವನ್ನ ಇಟ್ಟು ನಾವೆಲ್ಲರೂ ಕದಂಬವನಕ್ಕೆ ತೆರಳಬೇಕು. ಆಕೆಯಲ್ಲಿ ಶಿರವಾಗಿ ವಂದಿಸಬೇಕು. ಅಷ್ಟೇ ಅಲ್ಲದೆ ಆಕೆಯ ಕೃಪೆಗೆ ನಾವು ಒಳಗಾದಂತಾದ್ರೆ ಇವೆಲ್ಲ ಸಾಮ್ರಾಜ್ಯವನ್ನು ಮತ್ತೆ ವಿಜೃಂಭಣೆಯನ್ನು ಎಲ್ಲರೂ ಸತ್ತ ಮೇಲೆ ಇನ್ನೊಂದು ಉಪದೇಶ ಹೋಗಿ ಅವರಿಗೆ ಒಂದು ಮಂಗಳಾರತಿ ಮಾಡಿ ಅವರಿಗೆ ಶರಣಾಗಬೇಕು. ಜೀವಗಳ ರಣ ಹೇಳಿ ಹಾಗಾಗಿ ಚಿಂತಿಸಬೇಕಾಗಿಲ್ಲ. ಕಾಂತಾರಕ್ಕೆ ತೆರಳುತ್ತೇನೆ. ಮಾಡು ಇಲ್ಲವ ಯುದ್ಧದಲ್ಲಿ ಆಕೆ ವಿರುದ್ಧವಾಗಿ ಯುದ್ಧವನ್ನು ಮಾಡ್ತೇನೆ. ಆಕೆಯನ್ನ ಕರೆತರುತ್ತೇನೆ. ಅಪ್ಪ, ಎಷ್ಟು ಹೇಳಿದರೂ ಈತ ನನ್ನ ಮಾತನ್ನು ಒಪ್ಪುವುದಿಲ್ಲ. ಹಾಗಾದರೆ ವಿಧಿಯ ಬರಕ್ಕೆ ಹೊಣೆ ಯಾರು? ಹೋಗ್ತೇನಂತೆ, ಕದಂಬವನಕ್ಕೆ ಹೋಗಿ ಬೇಡಿಕೊಳ್ತೇನೆ. ಬಾರದೆ ಇದ್ದರೆ ಯುದ್ಧವನ್ನ ಮಾಡ್ತೇನೆ. ಪಲ್ಲಕ್ಕಿಯಲ್ಲಿ ಆಕೆಯನ್ನು ಕರೆತರ್ತೇನೆ. ಒಂದು ವೇಳೆ ಸೋತರೆ ಸತ್ತರೆ ಅದೇ ಪಲ್ಲಕ್ಕಿಯನ್ನು ಹಣ ಬಂದರೂ ಆಶ್ಚರ್ಯವಿಲ್ಲ. ಅಷ್ಟೇ ಇಲ್ಲ, ನನ್ನ ಜೊತೆಯಲ್ಲಿ ಬರುವಂತಹ ರಕ್ಕಸರಿಗೆ ನನ್ನ ಆಹ್ವಾನ ಕೇಳಿ ನೀವೆಲ್ಲರೂ ಬನ್ನಿ. ಈ ಬದುಕು ಎನ್ನುವುದು ಶಾಶ್ವತವಲ್ಲ. ಇಂದು ಸಾಯುತ್ತೇವೆ, ನಾಳೆ ಮತ್ತೆ ತಿರುಗಿ ಇಲ್ಲೇ ಹುಟ್ಟುತ್ತೇವೆ. ಆ ಹುಟ್ಟು ನಮಗೆ ಬರಬಾರದು ಅಂತಾದ್ರೆ ಮೋಕ್ಷವನ್ನು ಆರಿಸಿಕೊಳ್ಳಬೇಕು. ಅದು ಹೇಗೆ? ಈ ದೇವಿಯ ವಿರುದ್ಧವಾಗಿ ಯುದ್ಧವನ್ನ ಮಾಡುವ ಮೂಲಕವಾಗಿ, ಭಕ್ತಿಯನ್ನು ತೋರ್ಪಡಿಸುವ ಮೂಲಕವಾಗಿ. ಹಾಗಾಗಿ ಬನ್ನಿರೆ ಸಂಸಾರದ ಶರದಿಯ ದಾಟುವರೆ. ಅಷ್ಟೇ ಅಲ್ಲ, ಬನ್ನಿರೆ ಮೋಕ್ಷಕಾಂಕ್ಷಿಗಳು. ಹಾಗಾದರೆ ಎಲ್ಲರನ್ನ ಕುಡಿಕೊಂಡು ಏನಿದು ಆಶ್ಚರ್ಯ ಅಲ್ಲದೆ ಹೋದರೆ ಕೋಲ ಕತ್ತಲಿಂದ ಕುಡಿಯಬೇಕಂತ ಈ ಕದಂಬವನ ಇಂದು ಸೂರ್ಯ ಕೋಟಿ ಪ್ರಭೆಯಂತೆ ಕಂಗೊಳಿಸುತ್ತಾ ಇದೆಯಲ್ಲ. ಅಷ್ಟೇ ಅಲ್ಲ, ಒಂದೇ ಕಡೆಯಲ್ಲಿ ಹದ್ದು ಹಾವುಗಳು ಇಂದು ನೀರನ್ನ ಸೇವಿಸುತ್ತಾ ಇವೆ. ಅಷ್ಟೇ ಅಲ್ಲದೆ ಈ ಕಡೆಯಲ್ಲಿ ಬಳದಂತಹ ಕಪ್ಪೆಯು ಆಶ್ರಯವನ್ನು ಪಡೆದಿರುವುದು ಹಾವಿನ ಹೆಡೆಯ ಮೂಲಕವಾಗಿ. ಹಾಗಾದರೆ ಇವೆಲ್ಲವೂ ದೇವಿಯ ಮಹತ್ವ ಅಲ್ಲವೇ? ಹೌದು, ಆ ದೇವಿಯನ್ನ ಕಾಣಬೇಕು. ಯಾವ ದೇವಿ? ಚಂಡಮುಂಡರನ್ನು ಸಂಹರಿಸಿದಂತಹ ಚಂಡಿಕೆಯ ದೇವಿ. ಅಷ್ಟೇ ಅಲ್ಲ, ಧೂಮ್ರಾಕ್ಷರನ್ನ ಕೊಂದಂತಹ ಧೂಮಾವತಿ. ಅಷ್ಟೇ ಅಲ್ಲ, ಸುಗ್ರೀವನಿಗೆ ವಿಶ್ವರೂಪವನ್ನು ತೋರಿಸಿದವಳು. ಹಾಗಾದ್ರೆ ಆಕೆಯ ಪ್ರಭೆಯನ್ನ ಹರಿಸುತ್ತಾ ಅರ್ಥ ಸಾಕ್ಬೇಕು.
क्या होता है इसका ini udah berat lah ಆಡಿದನು ತನ್ನೊಳಗೆ ಇವಳನ್ನು ತಿಳಿಯಲಿದಾತೆ ಆಡಿದನು ತನ್ನೊಳಗೆ ಇವಳನ್ನು ತಿಳಿಯಲಿದಾತೆ ಮಾಡಲೆ ಅಗಟ ಭಾಷೆಯ ನೊರೆದು ಮಂದಿಗೆ ಶುಂಭನ ಕೂಡ ಭಾಷೆಯ ಹೊರದು ಬಂದಿಗೆ ಕೇಳು ಇವಳಿಂದ ಬದ್ಧ ಕೇಳು ಇವಳಿಂದ ಬದ್ಧ ಎನ್ನುತ್ತ ನೋಡಿದನು ಕಲಿರತ್ನ ಬೀಜನು ಏನನ್ನು ನೋಡ್ತಾ ಇದ್ದೇನೆ ಈ ಜೀವನದಲ್ಲಿ ಎಂದು ನೋಡದಂತಹ ಪ್ರಭೆಯನ್ನ ಕಾಣ್ತಾ ಇದ್ದೇನೆ ಹೌದು ಜಗನ್ಮಾತೆಯ ಪ್ರಭೆಯನ್ನ ಅಲಸುತ್ತಾ ಬಂದನು ನಾನು ಬಂದು ನೋಡ್ತೇನೆ ಹೇಮ ಧುಯ್ಯಾಲಯಲ್ಲಿ ಕಾಣ ಗರ್ಭದಲ್ಲಿ ಕುಳಿತಿರುವಳು ನಾರಿ ಈಕೆ ಕೇವಲ ನಾರಿ ಅಲ್ಲ ನಾನು ಹೇಳಿದಂತೆ ಆಧಿಮಾಯೇ ಸರಿ ಚಂಡಮುಂಡರಾಡಿದರು ಕಾಂತಾರದಲ್ಲಿ ಕಾಮನಿಯವಳು ಇರುತ್ತಾಳೆ ಅವಳನ್ನು ವರಿಸಬೇಕು ಎನ್ನುವುದಾಗಿ ಅವರಿಗೆ ಎಲ್ಲಿಯ ಬುದ್ಧಿ ಅಲ್ಲದೆ ಹೋದರೆ ಮನದ ಕ್ಲೇಶ ಎನ್ನುವುದು ದೂರವಾಗುತ್ತಾ ಇದೆ ಈಕೆಯನ್ನ ನೋಡಿದಾಗ ಮನಸ್ಸು ದೂರವಾಗ್ತಾ ಇದೆ ಶುಂಭ ಆಡಿದನಲ್ಲ ಬ್ರಹ್ಮನಿಂದ ವರವನ್ನ ಪಡೆದಿದ್ದೀಯ ಹೋಗು ಎಳೆತ ಎನ್ನುವುದಾಗಿ ನನಗೆ ವರವನ್ನ ಕೊಟ್ಟಂತಹ ಬ್ರಹ್ಮನಿಗೆ ಈಕೆ ಅಮ್ಮನಾದರೆ ಮಗ ಕೊಟ್ಟ ವರಕ್ಕೆ ಫಲ ಸಿಕ್ಕೀತೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಹಾಗಾದರೆ ಈ ದೇವಿಯನ್ನ ಇಲ್ಲೇ ನಾನು ನೋಡುತ್ತಾ ಇರಬೇಕು ಪೂಜಿಸುತ್ತಾ ಇರಬೇಕು ಎನ್ನುವಂತಹ ಭಾವನೆಯಲ್ಲಿ ಮುಟ್ತಾ ಇದೆ ಹಾಗಂತ ಇಲ್ಲೇ ಈಕೆಯನ್ನು ಪೂಜಿಸಲು ಸಾಧ್ಯವಿಲ್ಲವಲ್ಲ ಶುಂಭನಿಗೆ ಭಾಷೆಯನ್ನ ಕೊಟ್ಟು ನಾನು ಎಂದು ಕೆಟ್ಟು ಹೋದೆ ಏನು ಮಾಡೋಣ ಆಳಾಗಿ ನುಡಿಯಬೇಕು ಕರ್ತವ್ಯದ ಕರೆಯನ್ನ ಕೈ ಬೀಸಿ ಕರೆಯುತ್ತಾ ಇದೆ ಹಾಗಾದರೆ ಈಕೆಯಲ್ಲಿ ಹೋಗ್ತೇನಂತೆ ಆದರೆ ನನ್ನ ಮನಸ್ಸನ್ನು ಈಕೆ ಅರ್ಥ ಮಾಡಿಕೊಂಡು ಆಳು ಮೋಕ್ಷದ ದಾರಿಯನ್ನು ಅರಸುತ್ತಾ ಬಂದಂತಹ ನನಗೆ ಈಕೆ ಅದನ್ನೇ ಪ್ರಾರ್ಥಿಸುತ್ತಾಳೆನ್ನುವಂತಹ ನಂಬಿಕೆ ನನ್ನ ಮೇಲೆ ಹಾಗಾದರೆ ಈಕೆಯನ್ನ ಕರೆಯಬೇಕಲ್ಲ ಹೆಣ್ಣೆಂದು ಕರೆಯಲೇ ಸಾಧ್ಯವಿಲ್ಲ ಹಾಗಾದರೆ ಈ ಪ್ರಪಂಚದಲ್ಲಿ ಮಾನಕ್ಕೆ ಪ್ರತಿಷ್ಠೆಯನ್ನ ಕೊಡುವಂತಹ ಮಾಲಿನ್ಯ ಈಕೆ ಹಾಗಾದರೆ ಹಾಗೆಯೇ ಕರೆಯುತ್ತೇನೆ ಒಲಿದ ನಿನ್ನನು
ಎಂಬುದಾಗಿ ಶುಂಭಧಾನವನಿಂದ ಕಳಿಸಲ್ಪಟ್ಟವನು. ಶೋನಿತದ ಸೇನಾಧಿಕಾರಿ ನಾನಿದ್ದೇನೆ. ಮತ್ತೆ ನಾನು ಬಂದದ್ದು ಬೇರಾವುದಕ್ಕೂ ಅಲ್ಲ. ಈ ಹಿಂದೆ ಬಂದ ದಾನವರ ರೀತಿಯಲ್ಲಿಯೇ ಶುಂಭಧಾನವನಿಂದ ಅಪ್ಪಣೆಯನ್ನು ಪಡೆದು ಬಂದಿದ್ದೇನೆ. ಬಂದದ್ದು ನಮ್ಮ ಶುಂಭಧಾನವಂತಹ ಅರಸ ನಿಮ್ಮನ್ನ ಒಲಿದು ಒಲಿಸಿ ಈ ಕಡೆಗೆ ಕಳೆದುಕೊಂಡು ಬರಬೇಕು ಎನ್ನುವುದಾಗಿ ಆಜ್ಞೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶುಂಭಧಾನವ ಸಾಮಾನ್ಯ ಎಂದು ಭಾವಿಸಬೇಡಿ. 14 ಲೋಕಕ್ಕೆ ಒಡೆನೆನಿಸಿಕೊಂಡವನು. ಹಾಗಾಗಿ ನೀವು ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಅಮ್ಮ. ಬಂದಿಲ್ಲ ಅಂತಾದರೆ ಶುಂಭಧಾನದಿಂದ ಅಪ್ಪಣೆ ಪಡೆದಿದ್ದೇನೆ. ಹಾಗಾಗಿ ನಿಮ್ಮ ಶರಕ್ಕೆ ಕೈ ಹಾಕಿ ಎಳೆದುಕೊಂಡು ಹೋಗ್ತಾರೆ. ಏನು ಅಹಂಕಾರದಿಂದ ಮಾತನಾಡುತ್ತಿದ್ದೀಯಾ? ನಿನಗೆ ಬಾಯಿ ಮಾತು ಚಲ್ಲ.
ನೀನು ಹಾ, ಎಲ್ಲಿಂದ ಬಂದೆ ಹಾ, ಆಕಾಶದಿಂದ ಬಂದ್ಯಾ ಅಗ್ನಿಯಿಂದ ಬಂದ್ಯಾ ಉದಕದಿಂದ ಬಂದ್ಯಾ ಭೂಮಿಯಿಂದ ಬಂದ್ಯಾ ಹಾ. ನಿನ್ನ ಅರ್ಥವನ್ನು ತಿಳಿಸುತ್ತ ಈ ಲೋಕವೇ ನನ್ನ ಮನೆ. ಹಾ ಇಲ್ಲಿ ನಾನು ಎಲ್ಲಿಂದ ಬಂದೆ ಎನ್ನುವುದು ಮುಖ್ಯವಲ್ಲ. ಹಾ. ಅವರನ್ನು ಕೊಂದೆ ಇವರನ್ನು ಕೊಂದೆ ಎನ್ನುವುದಾಗಿ ಆಗುತ್ತಾ ಇದೆಯಲ್ಲ. ಹೌದು. ಕೊಂದು ಕಳೆದದ್ದು ನಾನಲ್ಲ, ಹಾ. ಕಳುಹಿಸಿದವರು ನೀನು. ಹಾ